ಅದು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಒಳ್ಳೆ ರಿಯಾಕ್ಷನ್ಸ್ ಇದೆ. ಮೊದಲು ಸ್ಟಾರ್ ಈ ಸಿನಿಮಾಕ್ಕೆ ಬಂದು ನಮ್ಮ ಸುನಿ ಅವರು ಒಂದು ಎಕ್ಸಿಲೆಂಟ್ ರೈಟಿಂಗ್, ಆಮೇಲೆ ಎಕ್ಸಿಲೆಂಟ್ ಡೈರೆಕ್ಷನ್ನು, ತುಂಬ ಖುಷಿ. ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುನಿ ಅವ್ರಿಗೆ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ನನ್ನಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಖುಷಿ ಅದಕ್ಕೆ. ಆಮೇಲೆ ಪ್ರೀತಿ, ಇದರಲ್ಲಿ ಒಂದು ಸರಳ ಪ್ರೇಮ ಕಥೆ. ಪ್ರೀತಿನ ಬರೀ ಒಂದು ಹುಡುಗ ಹುಡುಗಿ ಮಧ್ಯ ಇರೋ ಪ್ರೀತಿ ಅಲ್ಲ, ಎಲ್ಲರ ನಡುವೆ ಇರೋ ಪ್ರೀತಿ ಬಗ್ಗೆ ತುಂಬ ತೋರಿಸಿದ್ದಾರೆ. ಒಂದು ಫ್ಯಾಮಿಲಿಯಲ್ಲಿ ಅಪ್ಪನ ಜೊತೆ ಪ್ರೀತಿ ಒಂಥರ ಇರುತ್ತೆ, ಅಮ್ಮನ ಜೊತೆ ಪ್ರೀತಿ ಒಂಥರ ಇದೆ, ಅಜ್ಜಿ ಜೊತೆ ಪ್ರೀತಿ ಒಂಥರ ಇರುತ್ತೆ, ಫ್ರೆಂಡ್ಸ್ ಜೊತೆ ಪ್ರೀತಿ ಒಂಥರ ಇದೆ, ಆಮೇಲೆ ಅವ್ರ ಪಾರ್ಟ್ನರ್ ಜೊತೆ ಪ್ರೀತಿ ಒಂಥರ ಇದೆ. ಅದು ಇದರಲ್ಲಿ ಏನು ಒಂದೇ ತೋರಿಸುತ್ತೆ ಅಂದರೆ ಏನಾಗಬೇಕು ಅದು ಹಾಗೇ ಆಗುತ್ತೆ. ಸೊ ಜಾಸ್ತಿ ಯೋಚನೆ ಮಾಡಿಬಿಡಿ, ಜಾಸ್ತಿ ಟೆನ್ಷನ್ ತೊಗೊಂಡ್ಬಿಡಿ, ಲೈಫ್ ಯಾವಾಗಲೂ ಚೆನ್ನಾಗಿದ್ದೇ ಇರುತ್ತೆ, ಅದ್ರ ಮೇಲೆ ಟ್ರಸ್ಟ್ ಮಾಡಬೇಕು ಅಷ್ಟೇ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ಸ್ಪೆಷಲಿ ಬಾಲ್ಕನಿಲಿ ಹೋಗಿಲ್ಲ, ನಾವು ಸಿನಿಮಾಗೆ ಸೆಕೆಂಡ್ ಕ್ಲಾಸ್ ಹೋಗಿದ್ವಿ. ಒಂದು ಜನ ಮಾತಾಡ್ತಾ ಇದ್ರು, ಗುರು ವಿನಯ್ ರಾಜ್ಕುಮಾರ್ಗೆ ಪರ್ಫೆಕ್ಟ್ ಸಿನಿಮಾ ಇದು, ತುಂಬಾ ಸರಳವಾಗಿ ಮಾಡಿದ್ದಾರೆ, ಎಲ್ಲರಿಗೂ ಹಾರ್ಟ್ ಟಚ್ ಆಗ್ತಿದೆ ಅಂತ. ಈ ಥರದ್ದು ಹಾರ್ಟ್ಲಿ ಒಪಿನಿಯನ್ ಆಡಿಯನ್ಸ್ ಇಂದ ಬಂದಾಗ ಆಸ್ ಆಕ್ಟರ್ ಆಗಿ ಹೇಗೆ ಫೀಲ್ ಮಾಡ್ತೀವಿ? ಅದೇ ನೆನ್ನೆ ರಾತ್ರಿಯಿಂದ ನೆನ್ನೆ ಪೇಯ್ಡ್ ಪ್ರೀಮಿಯರ್ಸ್ ಇತ್ತು, ಅದಕ್ಕೆಲ್ಲ ಪ್ರಚಾರಕ್ಕೆ ಹೋಗಿದ್ವಿ. ಅಲ್ಲಿ ಅವರ ರಿಯಲ್ ಆಡಿಯನ್ಸ್ದು ಏನಾದರೆ ರಿಯಾಕ್ಷನ್ ನೋಡ್ತಿದ್ರೇ ತುಂಬ ಖುಷಿ ಆಗುತ್ತೆ. ಸೊ ಇಷ್ಟು ದಿನ ಶ್ರಮ ತೊಗೊಂಡಿದ್ದಕ್ಕೆಲ್ಲ ಪೇ ಆಫ್ ಆಯಿತು, ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಸಿನಿಮಾ ನೋಡೋರು ಒಂದು ಮಾತಾಡ್ತಾಯಿದ್ರು, ಅಣ್ಣವ್ರ ಮೊಮ್ಮಗ ಗುರು ಪರ್ಫೆಕ್ಟ್ ಆಗಿರುವಂತಹ ಪಿಚ್ಚಲ್ಲಿ ಒಂದು ಸುಳ್ಳ ಪ್ರೇಮಿಕತೆ ಮೂಲಕ ಸಿನಿಮಾಗಳನ್ನು ಕಂಟಿನ್ಯೂ ಮಾಡಬೇಕು ಅಂತಿದ್ದಾರೆ. ಸುನಿ ಅವರದಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ. ನೆಕ್ಸ್ಟ್ ನಿಮ್ಮ ಲೈನಪ್ಗಳು ಜನರಲ್ ಆಗಿ ಸಿನಿಮಾ ಬಗ್ಗೆ ನಿಮ್ಮ ಕರಿಯರು ನೆಕ್ಸ್ಟ್ ಈಗ ರಿಲೀಸ್ಗೆ ರೆಡಿ ಇದೆ. ಅಂದೊಂದಿತ್ತು ಕಾಲ, ಪೆಪ್ಪೆ, ಆಮೇಲೆ ಗ್ರಾಮಾಯಣ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ವರ್ಷ ಸಾಕಷ್ಟು ಸಿನಿಮಾಗಳು ಬರುತ್ತೆ. ಈಗ ಒಂದು ಬ್ರೇಕ್ ತೊಗೊಂಡಿದೆ 4 ವರ್ಷ. ಸೊ ಈ ವರ್ಷದಿಂದ ಸಾಕಷ್ಟು ಸಿನಿಮಾಗಳು ಬರುತ್ತೆ. ಒಂದು ಸರಳ ಪ್ರೇಮಕತೆ ಮೂಲಕ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಾಗಿದೆ. ಹೌದು, ಬೇರೆ ಅಷ್ಟೇ. ಅದೇ ಈಗ ನೆಕ್ಸ್ಟು ನಿಮ್ಮ ಕೈಯಲ್ಲೇ ಇರೋದು, ನೀವು ಇದನ್ನ ಎಲ್ಲ ಆಡಿಯನ್ಸ್ಗೆ ತಲುಪಿಸಿ, ಎಲ್ಲ ಫ್ಯಾನ್ಸ್ಗೆ ತಲುಪಿಸಿ, ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಆಮೇಲೆ ಏನಂತಾರೆ, ಇದು ರಾಮ್ ಕಾಮ್ ಸಿನಿಮಾ ಅಲ್ಲ, ಒಂದು ಲವ್ ಸ್ಟೋರಿ ಅಂದರೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಮನಸ್ಸಿಗೆ, ಆಮೇಲೆ ಸಾಕಷ್ಟು ಖುಷಿ ಕೊಡುತ್ತೆ. ಸೊ ಚಿತ್ರಮಂದಿರದಿಂದ ಆಚೆ ಬಂದಾಗ ಒಂದು ಪ್ಲೆಸೆಂಟ್ ಫೀಲಲ್ಲಿ ಹೋಗಬೇಕು.